ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಜಪಾಕ ರವಿಶಂಕರ್ ಅವರು, ನಗರ ಶಾಸಕರಾದ ಜಿಟಿ ಜ್ಯೋತಿ ಗಣೇಶ್ ಅವರು, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಟಿ.ಆರ್. ನಾಗರಾಜ್ ಅವರು, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಕೆ. ಚುಚ್ಚಯ್ಯ ಸಾಹೇಬರು, ಎಂಐ ರುದ್ರೇಶ್ ಅವರು, ಒಬಿಸಿ ಕಾರ್ಯಕಾರಿಣಿ ಸದಸ್ಯರು ಬಿಜೆಪಿ ಸಂದೀಪ್ ಗೌಡ ಅವರು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ಈಗ ಪತ್ರಿಕಾಗೋಷ್ಠಿಯನ್ನು ಶಾಸಕರು ನಡೆಸಿಕೊಂಡಿದ್ದಾರೆ. ಇದೇ ಶುಕ್ರವಾರ ಬೆಳಗ್ಗೆ 8:30ಗೆ ಮಾನ್ಯ ನಮ್ಮ ಸಂಸದರು, ಕೇಂದ್ರದ ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ಸಚಿವರಾದಂತಹ ಸನ್ಮಾನ್ಯ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ತುಮಕೂರು ಯಶವಂತಪುರಕ್ಕೆ ಹೊಸದಾಗಿ ಕೊಟ್ಟಿರುವಂತಹ ಮೆಮೊ ಟ್ರೈನ್ ಅದನ್ನ ಲೋಕಾರ್ಪಣೆ ಆಗ್ತದೆ. ಆದ್ರಿಂದ ನಾವೆಲ್ಲರೂ ಕೂಡ ತುಮಕೂರಿನ ಜಿಲ್ಲೆಯ ನಾಗರಿಕರು, ತುಮಕೂರಿನ ಪಕ್ಷದ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ಮುಖಂಡರಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವರು ಸಂಸದರಾಗಿ ಮಂತ್ರಿಯಾದ ಕೇವಲ 3-4 ತಿಂಗಳಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ 400ರಿಂದ 500 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳು ರೈಲ್ವೆ ಖಾತೆಯಿಂದ ರೈಲ್ವೆ ಓವರ್ ಬ್ರಿಡ್ಜ್ ಮತ್ತು ರೈಲ್ವೆ ಅಂಡರ್ ಬ್ರಿಡ್ಜ್ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಮತ್ತು ಟ್ರೈನ್ ಟೈಮಿಂಗ್ಸ್ ಕೆಲವು ಏನು ರೈಲ್ವೆ ಪ್ರಯಾಣಿಕರ ವೇದಿಕೆ ಇದೆ, ಅವರು ಕೊಟ್ಟಂತ ಕೆಲವು ಟ್ರೈನ್ ಟೈಮಿಂಗ್ಸ್ ಅನ್ನು ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಏನು ತುಂಬಾ ಬೇಡಿಕೆ ಇತ್ತು, ಒಂದು 3-4 ಟ್ರೈನ್, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಹೊಸ ಟ್ರೈನ್ ಅನ್ನೇ ತುಮಕೂರು ಬೆಂಗಳೂರು ಯಶವಂತಪುರ ಮೆಮೊ ಟ್ರೈನ್. ಡೆಮೋ ತಮಗೆ ಗೊತ್ತಿರೋ ಮೈನ್ ಎಲೆಕ್ಟ್ರಿಕ್ ಮೈನ್ ಯೂನಿಟ್ ಅಂತ ಇದು ಟೋಟಲ್ ಎಲೆಕ್ಟ್ರಿಕ್, ಇನ್ನೊಂದು ಡೀಸೆಲ್ ಎಲೆಕ್ಟ್ರಿಕ್ ಮೈನ್ ಯೂನಿಟ್ ಇರ್ತದೆ. ಈಗ ಟೋಟಲ್ ಎಲೆಕ್ಟ್ರಿಫಿಕೇಶನ್ ಆಗ್ತಿರೋದ್ರಿಂದ ರೈಲ್ವೆಗಳು ಕೂಡ ಪೊಲ್ಯೂಷನ್ ಕಮ್ಮಿ ಆಗ್ತಿದೆ ಮತ್ತು ಎಫಿಷಿಯನ್ಸಿ ಜಾಸ್ತಿ ಆಗ್ತಿದೆ, ಅವ್ರ ದುಡ್ಡು ಕೂಡ ಉಳಿತಾ ಇದೆ. ಮತ್ತು ನೀವು 100 ಸ್ಟಾಪ್ ಕೊಟ್ಟರು ಟೈಮ್ ಕೀಪ್ ಅಪ್ ಮಾಡ್ತದೆ ಈ ಮೆಮೊ ಟ್ರೈನ್. ಆದ್ರಿಂದ ಇವರು ಯಶವಂತಪುರ ತುಮಕೂರಿಗೆ ಪ್ರತಿನಿತ್ಯ ಎಕ್ಸೆಪ್ಟ್ ಸಂಡೇ ಬಿಟ್ಟರೆ 6 ದಿವಸಗಳ ಕಾಲ ಪ್ರತಿ ಪ್ರತಿ ವಾರದಲ್ಲಿ ಸಂಚರಿಸಲಿದ್ದು ಬೆಳಗ್ಗೆ 8:45 ಹೊರಟು ಅಲ್ಲಿ 10:15 ತಲುಪುತ್ತೆ ಮತ್ತು ಸಂಜೆ 5:40ಕ್ಕೆ ಹೊರಟು ತುಮಕೂರಿಗೆ 7:05 ತಲುಪುತ್ತೆ. ಮತ್ತೆ ಹೇಳ್ತೀನಿ, ತುಮಕೂರು ನಗರದಿಂದ ಬೆಳಗ್ಗೆ 8:45ಕ್ಕೆ ಬಿಟ್ಟು ಬೆಂಗಳೂರು ಯಶವಂತಪುರ 10:25 ತಲುಪುತ್ತೆ. ಸಂಜೆ ಅದೇ ಮೆಮೊ ಟ್ರೈನ್ ಸಂಜೆ 5:40ಕ್ಕೆ ಯಶವಂತಪುರ ಬಿಟ್ಟು 7 ಗಂಟೆ 5 ನಿಮಿಷಕ್ಕೆ ತುಮಕೂರು ತಲುಪುತ್ತೆ. ಇದು ರೆಗ್ಯುಲರ್ ಟೈಮಿಂಗ್ಸ್. ಇನಾಗ್ರೇಷನ್ ದಿವಸ ಮಾತ್ರ ಶುಕ್ರವಾರ ಒಂದು ಸ್ವಲ್ಪ ಬೇಗ, ಒಂದು 1/4 ಗಂಟೆ ಲೇಟ್ ಆಗ್ಬೋದು. 8:30ಗೆ ನಾವು ಆ ಒಂದು ಕಾರ್ಯಕ್ರಮವನ್ನ ಅಲ್ಲಿ ರೈಲ್ವೆ ಅಧಿಕಾರಿಗಳು, ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಿದೆ. ಆದ್ರಿಂದ ನಾವು ಜಿಲ್ಲೆ ಲೋಕಸಭಾ ಕ್ಷೇತ್ರ ಮತ್ತು ಜಿಲ್ಲೆಯ ಸಮಸ್ತ ಪ್ರಮುಖ ನಾಯಕರುಗಳು, ನಾಗರಿಕ ಬಂಧುಗಳು ಮತ್ತು ರೈಲ್ವೆ ಪ್ರಯಾಣಿಕರು ಎಲ್ಲರೂ ಕೂಡ ಆ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು. ಮತ್ತು ಮತ್ತೊಮ್ಮೆ ತುಮಕೂರು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ್ಯ ನಮ್ಮ ಸಂಸದರಾದಂತಹ, ನಮ್ಮ ಕೇಂದ್ರದ ಸಚಿವರಾದಂತಹ ವಿ. ಸೋಮಣ್ಣ ಸಾಹೇಬರಿಗೆ ತುಮಕೂರು ಜನತೆಯ ಪರವಾಗಿ ಅಭಿನಂದನೆಗಳನ್ನ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ನಮಗೆ ಅರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಒಂದೇ ಭಾರತ ನಮ್ಗೆ ಗೊತ್ತಿರಬೇಕು, ಆ ಒಂದು ಸ್ಟಾಪ್ ಏನು ಮುಂಚೆ ಇರಲಿಲ್ಲ, ಅದನ್ನು ಕೂಡ ಅನುಕೂಲ ಮಾಡಿಕೊಟ್ಟು ಶುರು ಆಗಿದೆ. ಅದು ಕೂಡ ಸ್ಟಾಪ್ ಅದು ಪ್ರೊಸೀಜರ್ ಇರುತ್ತೆ. ಈಗ ಸರ್ವೆ ಮಾಡ್ತಿದ್ದಾರೆ, ಕೆಲವು ಕಡೆ ಅಕ್ವಿಷನ್ ಡೇಟಾ, ಅವೆಲ್ಲವೂ ಕೂಡ ರೈಲ್ವೆ ಆಫೀಸರ್ಸ್ ಮಾಡ್ತಾ ಇದ್ದಾರೆ.